ರಾಜ್ಯ ರಾಜಕಾರಣದಲ್ಲಿ ಫೋನ್ ಕದ್ದಾಲಿಕೆ ವಿಚಾರವಾಗಿ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ರೀತಿಯಲ್ಲಿ ರಾಜಕೀಯ ಕೆಸರ ಚಾಟಗಳು ಕೂಡ ಶುರುವಾಗ್ತಾ ಇದ್ದು, ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪ್ರತಿಪಕ್ಷಗಳ ಜೊತೆ ಕೈ ಶಾಸಕರ ಫೋನ್ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ. IPS ಅಧಿಕಾರಿಯಿಂದ ಫೋನ್ ಟ್ಯಾಪಿಂಗ್ ಬಗ್ಗೆ ಮಾಹಿತಿ ಸಿಕ್ಕಿದೆ. ಚೀನಾದಿಂದ ಫೋನ್ ಟ್ಯಾಪಿಂಗ್ ಮಿಷಿನ್ಗಳು ಬಂದಿವೆ. HD ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಆರೋಪ ಸರಿ ಇದೆ, ಅದರಲ್ಲಿ ಏನು ಸುಳ್ಳಿಲ್ಲ ಅಂತೇಳಿ ಅಶೋಕ್ ಅವರು ಹೇಳಿದ್ದಾರೆ. ವಿಪಕ್ಷ ನಾಯಕ ನೋಡಿ, ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ತಂದೆನೂ ಪ್ರಧಾನಿ ಮಂತ್ರಿ ಆಗಿದ್ದವರು. ಅವ್ರಿಗೂ ಭಾಳಷ್ಟು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, 100 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಈ ಮಾಡೋದು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರ ಇನ್ಫಾರ್ಮೇಷನ್ ತೊಗೊಂಡೇ ಮಾತಾಡಿದ್ದಾರೆ. ಇನ್ಫಾರ್ಮೇಷನ್ ಇಲ್ದಿರ ಕುಮಾರಸ್ವಾಮಿಯವರು ಮಾತಾಡಿಲ್ಲ. 100% ಇನ್ಫಾರ್ಮೇಷನ್ ಇಟ್ಕೊಂಡೇ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಎಷ್ಟು ಜನ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಂಬರು ಹೇಳಿದ್ದಾರೆ. 40 ಜನದ್ದು, ನನ್ನ ಫ್ರೆಂಡ್ಸ್ಗಳದ್ದು, ನಮ್ಮದು ಇದು ಕುಟುಂಬದ್ದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 40 ಜನದ್ದು. ಅಂದರೆ ಅಷ್ಟೆಲ್ಲ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಮಾಹಿತಿ ಇದೆ ಅಂತ. ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳೋದು, ನನಗೂ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿನೇ ಬಂದು ಹೇಳ್ದ, ಸರ್ ಫೋನ್ ಟ್ಯಾಪಿಂಗ್ ಮಾಡ್ತಾಯಿದ್ದಾರೆ ಅಂತ. ನನಗನ್ಸುತ್ತೆ ಚೈನಾದಿಂದ ಇದಕ್ಕೋಸ್ಕರ ನಿಮ್ಗೆ 40-50 ಲಕ್ಷ ಕೊಟ್ಟರೆ ಚೈನಾದಿಂದ ಫೋನ್ ಟ್ಯಾಪಿಂಗ್ ಮಿಷಿನ್ಸ್ ಬರ್ತವೆ. ಕುಮಾರಸ್ವಾಮಿ ಇದು ಮಾಡಿದ್ಮೇಲೆ ಅವರು MLAಗಳು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ 100% ಮಾಡಿರ್ತಾರೆ. ಕಾಂಗ್ರೆಸ್ ಪಕ್ಷದ MLAಗಳ ಮೇಲೇನೂ ಕೂಡ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ಕೂಡ ಫೋನ್ ಟ್ಯಾಪಿಂಗಲ್ಲಿ 100% ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಕುಮಾರಸ್ವಾಮಿ ಯಾಕೆ ಅಷ್ಟು ಧೈರ್ಯವಾಗಿ ಹೇಳ್ತಾರೆ? ನೋಡಿ, ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ತಂದೆನೂ ಪ್ರಧಾನಿ ಮಂತ್ರಿ ಆಗಿದ್ದವರು. ಅವ್ರಿಗೂ ಭಾಳಷ್ಟು ಅಧಿಕಾರಿಗಳು, ಪೊಲೀಸ್. ರಾಜ್ಯ ರಾಜಕಾರಣದಲ್ಲಿ ಫೋನ್ ಕದ್ದಾಲಿಕೆ ವಿಚಾರವಾಗಿ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ರೀತಿಯಲ್ಲಿ ರಾಜಕೀಯ ಕೆಸರ ಚಾಟಗಳು ಕೂಡ ಶುರುವಾಗ್ತಾ ಇದ್ದು, ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪ್ರತಿಪಕ್ಷಗಳ ಜೊತೆ ಕೈ ಶಾಸಕರ ಫೋನ್ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ. IPS ಅಧಿಕಾರಿಯಿಂದ ಫೋನ್ ಟ್ಯಾಪಿಂಗ್ ಬಗ್ಗೆ ಮಾಹಿತಿ ಸಿಕ್ಕಿದೆ. ಚೀನಾದಿಂದ ಫೋನ್ ಟ್ಯಾಪಿಂಗ್ ಮಿಷಿನ್ಗಳು ಬಂದಿವೆ. HD ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಆರೋಪ ಸರಿ ಇದೆ, ಅದರಲ್ಲಿ ಏನು ಸುಳ್ಳಿಲ್ಲ ಅಂತೇಳಿ ಅಶೋಕ್ ಅವರು ಹೇಳಿದ್ದಾರೆ. ವಿಪಕ್ಷ ನಾಯಕ ನೋಡಿ, ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ತಂದೆನೂ ಪ್ರಧಾನಿ ಮಂತ್ರಿ ಆಗಿದ್ದವರು. ಅವ್ರಿಗೂ ಭಾಳಷ್ಟು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, 100 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಈ ಮಾಡೋದು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರ ಇನ್ಫಾರ್ಮೇಷನ್ ತೊಗೊಂಡೇ ಮಾತಾಡಿದ್ದಾರೆ. ಇನ್ಫಾರ್ಮೇಷನ್ ಇಲ್ದಿರ ಕುಮಾರಸ್ವಾಮಿಯವರು ಮಾತಾಡಿಲ್ಲ. 100% ಇನ್ಫಾರ್ಮೇಷನ್ ಇಟ್ಕೊಂಡೇ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಎಷ್ಟು ಜನ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಂಬರು ಹೇಳಿದ್ದಾರೆ. 40 ಜನದ್ದು, ನನ್ನ ಫ್ರೆಂಡ್ಸ್ಗಳದ್ದು, ನಮ್ಮದು ಇದು ಕುಟುಂಬದ್ದು ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 40 ಜನದ್ದು. ಅಂದರೆ ಅಷ್ಟೆಲ್ಲ ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಅಷ್ಟು ಮಾಹಿತಿ ಇದೆ ಅಂತ. ನಾನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳೋದು, ನನಗೂ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿನೇ ಬಂದು ಹೇಳ್ದ, ಸರ್ ಫೋನ್ ಟ್ಯಾಪಿಂಗ್ ಮಾಡ್ತಾಯಿದ್ದಾರೆ ಅಂತ. ನನಗನ್ಸುತ್ತೆ ಚೈನಾದಿಂದ ಇದಕ್ಕೋಸ್ಕರ ನಿಮ್ಗೆ 40-50 ಲಕ್ಷ ಕೊಟ್ಟರೆ ಚೈನಾದಿಂದ ಫೋನ್ ಟ್ಯಾಪಿಂಗ್ ಮಿಷಿನ್ಸ್ ಬರ್ತವೆ. ಕುಮಾರಸ್ವಾಮಿ ಇದು ಮಾಡಿದ್ಮೇಲೆ ಅವರು MLAಗಳು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ 100% ಮಾಡಿರ್ತಾರೆ. ಕಾಂಗ್ರೆಸ್ ಪಕ್ಷದ MLAಗಳ ಮೇಲೇನೂ ಕೂಡ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ಕೂಡ ಫೋನ್ ಟ್ಯಾಪಿಂಗಲ್ಲಿ 100% ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಕುಮಾರಸ್ವಾಮಿ ಯಾಕೆ ಅಷ್ಟು ಧೈರ್ಯವಾಗಿ ಹೇಳ್ತಾರೆ? ನೋಡಿ, ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿ, 2 ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ತಂದೆನೂ ಪ್ರಧಾನಿ ಮಂತ್ರಿ ಆಗಿದ್ದವರು. ಅವ್ರಿಗೂ ಭಾಳಷ್ಟು ಅಧಿಕಾರಿಗಳು, ಪೊಲೀಸ್